ನುಚ್ಚುಗೋಣಿ ಅಂತ ಬರುತ್ತೆ, ಅದು ಈ ಕಡೆ ಸಿಗಲ್ಲ, ಪಾವಗಡ ತಾಲೂಕಿನಲ್ಲಿದೆ. ಇದು ಗೋಣಿ ಅಂತ ಇದ್ರ ಹೆಸರು. ನುಚ್ಚುಗೋಣಿ ಅನ್ನೋದು ನಾನು ಸಮಯ ಬಿದ್ದಾಗ ಇನ್ನೊಂದು ಸಾರಿ ತೋರಿಸ್ತೀನಿ. ಇದು ಗೋಣಿ ಅಂದ್ಬಿಟ್ಟು. ಇದು ಅಷ್ಟೇ ನಮ್ಮ ದೇಹದಲ್ಲಿ ರಕ್ತಹೀನತೆ ಇರುವಾಗ ಕಾಪಾಡುತ್ತೆ. ಇದರಲ್ಲೂ ನಾವು ಸಪ್ಪಿನ ಹುಳಿ, ತಂಬುಳಿಯನ್ನು ಮಾಡ್ಬೋದು. ಮತ್ತು ಇದನ್ನು ನಾವು ಬೋಂಡ ಬಜ್ಜಿ ಮಾಡುವಾಗ ಹಚ್ಚಿ ಹಾಕಿ ಸೇವಿಸ್ಬೋದು. ಮತ್ತು ಇದನ್ನು ನಾವು ಈಸಿಯಾಗಿ ಪಾಟಲ್ಲಿ ಬೆಳ್ಕೊಬೋದು. ಇದಕ್ಕಿನ್ನ ತುಂಬ ಪರಿಣಾಮಕಾರಿ ಕಣ್ಣಿಗೆ ಎಲ್ಲ ಅಂತಂದರೆ ನುಚ್ಚುಗೋಣಿ ಅಂದ್ಬಿಟ್ಟು, ಅದು ಇಲ್ಲೆಲ್ಲೂ ಸಿಗೋದಿಲ್ಲ. ಅದನ್ನು ನಾನು ಸಮಯ ಬಿದ್ದಾಗ ಇನ್ನೊಂದು ಸಾರಿ ತೋರಿಸ್ತೀನಿ. ಇದ್ರ ಹೆಸರು ಗೋಣಿ ಸೊಪ್ಪು ಅಂತ ಹೇಳ್ತಾರೆ, ಗೋಣಿ ಅಂತ ಇದ್ರ ಹೆಸರು. ಇದನ್ನು ಪಲಾವ್ ಎಲೆ ಅಂತ ಹೇಳ್ತಾರೆ. ಇದನ್ನು ಪಾಟ್ನಲ್ಲಿ ಬೆಳೆಸಿದ್ದೀನಿ. ಇದನ್ನು ನಾವು ಪಲಾವ್ಗೂ ಹಾಕ್ಬೋದು, ಪರಿಮಳ ಬರುತ್ತೆ. ಮತ್ತು ಇದನ್ನು ಪಾಯಸ ಮಾಡುವಾಗ ಸಿಹಿ ಪದಾರ್ಥಕ್ಕೆ ಹಚ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ನಾವು ಹೇಗೆ ದ್ರಾಕ್ಷಿ ಗೋಡಂಬಿ ಮಾಡ್ತೀವೋ ಆ ಥರ ಮಾಡಿ ಪಾಯಸವನ್ನು ಮಾಡಿದಾಗ ತುಂಬ ಪರಿಮಳ ಮತ್ತು ಸ್ವಾದಿಷ್ಟವಾಗಿರುತ್ತೆ. ನಾನು ಯಾವಾಗ ಯಾವ ಪದಾರ್ಥ ಮಾಡಿರೂ ಸಹ ಇದನ್ನು ಯಾವುದೇ ರೈಸು, ಗೀ ರೈಸ್ ಇರ್ಬೋದು, ಪಲಾವ್ ಇರ್ಬೋದು, ಟೊಮೊಟೊ ಬಾತ್, ಅದಕ್ಕೆಲ್ಲ 2 ಎಲೆ ಹಾಕಿ ಮಾಡ್ತೀನಿ. ಮತ್ತು ನಾನು ಪಾಯಸ ಮಾಡಿದಾಗ ಇದನ್ನು ಹಾಕೇ ಮಾಡೋದು ನಾನು. ಇದು ಪರಿಮಳವನ್ನು ಕೊಡುತ್ತೆ. ಮತ್ತು ನಮಗೆ ಇದು ಮಾಡಿ ತಿಂದಾಗ ಇದರ ಸ್ವಾದ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತು ಹಾಗೆಯೇ ನಾವು ಯಾಕೆಂದರೆ ಮಸಾಲೆ ಪದಾರ್ಥಗಳಿಗೆ ಮಾರಿ ಹೋಗೋದು ಜಾಸ್ತಿ ನಾವು. ಈಗ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರ ಬದಲು ಈ ಎಲೆಗಳನ್ನು ಹಾಕಿದಾಗ ಇದು ಮಸಾಲೆ ಕೊಡುವಂತಹ ಪರಿಮಳವನ್ನೇ ಕೊಡುತ್ತೆ. ಅದರಿಂದ ಈ ಎಲೆಗಳನ್ನು ಹಾಕಿ ತಯಾರಿಸ್ತೀನಿ. ಅರಿಶಿಣದ ಎಲೆ ಇದು. ಈ ಅರಿಶಿಣದ ಎಲೆ ಎಷ್ಟು ಉಪಯುಕ್ತ ಅಂತಂದರೆ ಇದು ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸೌಂದರ್ಯವರ್ಧಕನೂ ಹೌದು. ಈ ಸೊಪ್ಪನ್ನು ನಾವು ಅಲಿವರ ಬರುತ್ತಲ್ಲ, ಅಲಿವರ ಮತ್ತು ಈ ಸೊಪ್ಪನ್ನು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ನಿಂಬೆ ಹುಳಿ ಮತ್ತು ಒಂದು ಸ್ವಲ್ಪ ಜೇನುತುಪ್ಪ ಅದನ್ನು ಬೆರೆಸಿ ನಾವು ಮುಖಕ್ಕೆ ಲೇಪನ ಮಾಡಿಕೊಂಡಾಗ ನಮ್ಮ ಮುಖ ಕಾಂತಿಯುತವಾಗಿ ಕಾಣುತ್ತೆ. ಮತ್ತು ಈ ಅರಿಶಿಣದ ಎಲೆ ನಾವು ಯಾವುದೇ ಪಾಯಸವನ್ನು ಮಾಡಲಿ ಅದಕ್ಕೆ ಹಾಕಿ ಮಾಡಬೇಕು. ಮಾಡಬೇಕು. ಮತ್ತು ಇದರಲ್ಲಿ ನಾವು ಸಿಹಿಯಾದ ಕಡುಬುಗಳನ್ನು ಮಾಡ್ತೀವಿ. ಅದನ್ನು ಈ ಎಲೆಯಲ್ಲಿ ಸುತ್ತಿಟ್ಬಿಟ್ಟು ಸಿಹಿಯಾದ ಕಡುಬುಗಳನ್ನು ಮಾಡ್ತೀವಿ. ಯಾಕೆಂದರೆ ಈ ಅರಿಶಿಣ ಇದೆಯಲ್ಲ, ಅರಿಶಿಣ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ನಂಜು ಇತ್ತು, ಹುಣ್ಣಾಗಿತ್ತು, ಹೊಟ್ಟೆಯಲ್ಲಿ ಏನಾದರೂ ನಂಜಿನ ಅಂಶ ಇತ್ತು ಅಂತಂದರೆ ಅದನ್ನೆಲ್ಲ ಇದಕ್ಕೆ ಕೊಲ್ಲುವ ಶಕ್ತಿ ಇದೆ ಅರಿಶಿಣದ ಎಲೆಗೆ. ಅರಿಶಿಣ ಹೇಗೆ ನಾವು ಯೂಸ್ ಮಾಡ್ತೀವೋ ಹಾಗೆ ಅರಿಶಿಣದ ಎಲೆನೂ ಸಹ ಯೂಸ್ ಮಾಡಬೇಕು. ಇದು ಹಬೆಯಲ್ಲಿ ಬೇಯಿಸಿ ಮಾಡುವಂತಹ ನಮಗೆ ಸಿಹಿಯಾದ ಅಂದರೆ ಹಲಸಿನ ಹಣ್ಣಿನ ಕಡುಬಿರ್ಬೋದು, ಕುಂಬಳಕಾಯಿ ಕಡುಬಿರ್ಬೋದು, ಗೆಣಸಿನ ಕಡುಬಿರ್ಬೋದು, ಮತ್ತು ಹಾಗೆ ನುಚ್ಚಿನ ಉಂಡೆ ಥರದ್ದಿರ್ಬೋದು. ಅದನ್ನು ನಾವು ಇದು ಚಿಕ್ಕದಾಗಿದೆ, ನಾನು ಸಣ್ಣ ಸಸಿಗಳು ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ದೊಡ್ಡ ಎಲೆಗಳಲ್ಲಿ ಇದನ್ನು ಸುತ್ತಿ ನಾವು ಹಬೆಯಲ್ಲಿಟ್ಟು ಮಾಡಿ ಉಪಯೋಗಿಸ್ತೀವಿ. ಇದು ಪರಿಮಳನೂ ಇರುತ್ತೆ, ಅಷ್ಟೇ ಚೆನ್ನಾಗೂ ಇರುತ್ತೆ ಅರಿಶಿಣದ ಎಲೆ. ನೀವೆಲ್ಲ ಸೀತಾಫಲ, ರಾಮಫಲ ನೋಡಿದ್ದೀರ. ನಾನು ಇನ್ನೊಂದು ಫಲವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈಗೆಲ್ಲ ಕಡೆ ಬಂದಿದೆ, ಲಕ್ಷ್ಮಣ ಫಲ ಅಂದ್ಬಿಟ್ಟು. ಇದು ಮರ ನನ್ನಲ್ಲಿ ಇದೆ, ಬೆಳೆಸಿದ್ದೀನಿ. ನಮ್ಮ ಮನೆ ಡೆಡ್ ಎಂಡ್ ಆಗಿರೋದ್ರಿಂದ ಅಲ್ಲಿ ಮರಗಳನ್ನೆಲ್ಲ ಬೆಳೆಸಿದ್ದೀನಿ. ಲಕ್ಷ್ಮಣ ಫಲ ಅಂತ. ಇದು ಯಾವುದೇ ಕ್ಯಾನ್ಸರ್ ದೇಹದಲ್ಲಿ ಸೆಲ್ಸ್ ಉತ್ಪತ್ತಿ ಆದಾಗ ಇದನ್ನು ನಾವು ಕಷಾಯ ಮಾಡಿ ಕುಡಿತಾ ಇದ್ದರೆ, ಇದರ ಹಣ್ಣನ್ನು ತಿಂತಾ ಇದ್ದರೆ ಆ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿಯಾಗೋದನ್ನು ಕೊಲ್ಲುವಂತಹ ಶಕ್ತಿ ಇದಕ್ಕಿದೆ ಅಂದ್ಬಿಟ್ಟು ಕಂಡುಹಿಡಿದಿದ್ದಾರೆ. ಆದ್ದರಿಂದ ಇದು ಮೊದಲು ವಿರಳವಾಗಿತ್ತು, ಈಗ ಎಲ್ಲ ಕಡೆನೂ ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಇವಾಗ ನಾವು ಏನಾದರೂ ಇದ್ರದ್ದು 8 ತಿಂಗಳಲ್ಲೋ 2 ತಿಂಗಳಲ್ಲೋ ಒಂದ್ಸರಿ ಇದ್ರ ಸೊಪ್ಪನ್ನು ಬೆಳಗ್ಗೆ ಎದ್ದ ತಕ್ಷಣ ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ, ನಿಂಬೆ ಹುಳಿಯನ್ನು ಸೇರಿಸಿ ಕಷಾಯವನ್ನಾಗಿ ಮಾಡಿ ತಿಂಗಳಲ್ಲಿ 1 ಸತಿ 2 ಸತಿ ಏನಾದರೂ ಕುಡಿದ್ರೆ ನಮ್ಮ ದೇಹದಲ್ಲಿ ಏನಾದರೂ ಅಕಸ್ಮಾತ್ ಯಾವುದೇ ಕ್ಯಾನ್ಸರಿನ ಸೆಲ್ಸ್ ಉತ್ಪತ್ತಿ ಆಗೋದಿದ್ದರೆ ಅದು ಅಲ್ಲೇ ನಶಿಸಿ ಹೋಗುತ್ತೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ ನಾವು. ಇದ್ರ ಹೆಸರು ಲಕ್ಷ್ಮಣ ಫಲ ಅಂತ. ಇದರ ಹಣ್ಣುಗಳು ಮುಗಿದೋಗಿದೆ, ಹಣ್ಣುಗಳಿಲ್ಲ, ಅದರಿಂದ ಸೊಪ್ಪನ್ನು ಮಾತ್ರ ತೋರಿಸ್ತೀನಿ. ಇದ್ರ ಹೆಸರು ಮದ್ದನ್ ಮಲ್ಲಿಗೆ ಅಂತ. ಮದ್ದನ್ ಮಲ್ಲಿಗೆ ಅಂದ್ಬಿಟ್ಟಿದ್ರೆ ಹೆಸರು. ಇದನ್ನು ಈ ಕಡೆ ಯಾರೂ ಏನಕ್ಕೂ ಉಪಯೋಗಿಸೋದಿಲ್ಲ, ಎದುರುತ್ತಾರೆ ಈ ಸೊಪ್ಪನ್ನು. ಅಯ್ಯೋ ಇದನ್ನೆಲ್ಲ ಮೇಕೆ, ಹಸು, ಕುರಿ ತಿನ್ನೋದು, ಇದನ್ನೆಲ್ಲ ತಿಂತೀರ ನೀವು ಅಂತ ಇದ್ರು. ಮದ್ದು ಮಲ್ಲಿಗೆ ಅಂದರೆ ಇದ್ರಿಗೆ ಎಷ್ಟು ಫೇಮಸ್ ಅಂತ ನೀವು ತಿಳ್ಕೊಳ್ಳಿ. ಇದ್ರ ಹೆಸರು ನೋಡುವಾಗಲೇ ಗೊತ್ತಾಗುತ್ತೆ. ಮದ್ದು ಅಂತ ಆಯಿತು, ಇದು ಮದ್ದು ಮಲ್ಲಿಗೆ ಅಂತ ಆಯ್ತಿದ್ದು. ಮದ್ದನ್ ಮಲ್ಲಿಗೆ ಸೊಪ್ಪು ಅಂತ ಹೇಳ್ತೀವಿ. ಈ ಸೊಪ್ಪನ್ನು ಸಹ ನೀವು ಗಿಡವನ್ನು ಈಸಿಯಾಗಿ ಬೆಳೆಸ್ಕೊಬೋದು. ಈ ಸೊಪ್ಪನ್ನು ಸಹ ನಾವು ಸಾಂಬಾರಲ್ಲಿ
ಹುಳಿ ಸಾಂಬಾರು ಎಲ್ಲ ಸಾಂಬಾರ್ಗೂ ಯೂಸ್ ಮಾಡ್ತೀವಿ. ಇದು ರಕ್ತಹೀನತೆ ಇರೋರಿಗೆ ತುಂಬ ಒಳ್ಳೆಯದು. ಇದನ್ನ ಯೂಸ್ ಮಾಡ್ಬೋದು. ಇದ್ರ ಹೆಸರು ಮದ್ದನ್ ಮಲ್ಲಿಗೆ ಅಂದ್ಬಿಟ್ಟು. ನಮಗೆ ಆಯುಷ್ ಟಿವಿನವ್ರು ಬಂದು ಒಂದು ಅವಕಾಶವನ್ನು ಮಾಡಿಕೊಟ್ರು. ನನಗೆ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಧನ್ಯವಾದಗಳು.